ರೇಷನ್ ಅಕ್ಕಿಯಿಂದ ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಾಂಬಾರು ರೆಡಿಯಾಗಿದೆ, ಸೂಪರ್ ಆಗಿದೆ ಅಂತ ಶ್ರೇಯಾ ಕೂಡ ತಿಂದ್ಲು. ಶ್ರೇಯಾ ಬೇಕಾದರೆ ವಿಡಿಯೋದಲ್ಲಿ ಈ ಥರ ಮಾಡ್ತಾಳೆ. ಇರಲಿ, ಈಗ ತುಂಬ ಚೆನ್ನಾಗಿದೆ ಅಂತೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಇಡ್ಲಿ ರೆಸಿಪಿ ಫುಲ್ ಬರುತ್ತೆ ಇವತ್ತು. ಸಪೋರ್ಟ್ ಮಾಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ? ನಾವು ಸಹ ಚೆನ್ನಾಗಿದ್ದು ನೋಡಿ. ಬೆಳಗ್ಗೆ ಫುಲ್ಲು ಮಳೆ ಸ್ಟಾರ್ಟ್ ಆಗಿದೆ. ನೀರು ಕುದಿಯೋಕೆ ಗ್ಯಾಸ್ ಆನ್ ಮಾಡಿ ನೋಡಿ. ಈಗ ಬೆಳಗ್ಗೆ ಮಳೆ ಅಂತೂ ಬಿಟ್ಟೇ ಇಲ್ಲ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಮಳೆ ಇದೆ. ಬಟ್ಟೆ ಅಂತೂ ಫುಲ್ಲು ಒಂದು ರಾಸಿದೆ ನೋಡಿ. ಮಳೆ ಯಾವ ಥರ ಇದೆ ಅಂತ ಹೇಳಿ ತೋರಿಸ್ತೇನೆ ನಿಮಗೆ. ಮಳೆ ಅಂತೂ ಫುಲ್ಲು. ಈಗ 2-3 ದಿನ ಅಲ್ಲಿ ಬಿಸಿಲು ಬಿದ್ದಿತ್ತು, ಒಂದು ಬೊಟ್ಟು ಸಹ ನೀರಿರಲಿಲ್ಲ ಫ್ರೆಂಡ್ಸ್. ಮತ್ತೆ ನೋಡಿ ತುಂಬ್ಕೊಂಡು ನಿಂತಿದೆ. ಈಗ ಅಷ್ಟು ಮಳೆ, ನೈಟ್ ಎಲ್ಲ ಫುಲ್ಲು ಮಳೆ ಆಗಿದೆ. ಈ ಥರ ಬಂದುಬಿಟ್ಟಿದೆ ಮಳೆ ಈಗ. ವಾವ್, ನಮ್ಮ ಮನೆ ಹತ್ರ ಹೂ ನೋಡಿ. ನಾನು ನೋಡಲೇ ಇಲ್ಲ ಫ್ರೆಂಡ್ಸ್. ಬೆಳಗ್ಗೆಯಿಂದ ಮಳೆ ಇದೆ ಅಂತ ಹೊರಗೆ ಬಂದಿಲ್ಲ. ಹೂ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆಯಲ್ಲ. ಪಿಂಕ್, ಇದು ಬ್ಲೂ ಆ್ಯಂಡ್ ವೈಟ್ ಕಲರ್ ಹೂ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇಲ್ಲೊಂದು ಬರ್ತಾಯಿದೆ, ಅದರೊಳಗಡೆ ಮಗ್ಗಿ. ಅಲ್ಲಿ ಒಂದು ಬರ್ತಾಯಿದೆ ಫ್ರೆಂಡ್ಸ್. ಮಗ್ಗಿ ಕೂಡ ಬರ್ತಾಯಿದೆ ನೋಡಿ. ಈ ಥರ ಮಳೆ ಸ್ಟಾರ್ಟ್ ಆಗಿದೆ. ನಾನು ಬೆಳಗ್ಗೆ ಇಡ್ಲಿ ಸಾಂಬಾರು ಮಾಡಿದೆ ತಿನ್ನಲಿಕ್ಕೆ. ಟೈಮ್ ಆಲ್ರೆಡಿ ತುಂಬ ಆಗಿದೆ, ಸ್ವಲ್ಪ ಲೇಟ್ ಆಯಿತು. ಈಗ ಬಾಯಿಗೆ ಹಾಕ್ತೇನೆ. ಶ್ರೇಯಮ್ಮ ಇಡ್ಲಿ ಹಾಕ್ತಾಯಿದ್ದೀರಮ್ಮ. ಹಾಕ್ತಾಯಿದ್ದಾರೆ ನೋಡಿ ಇಲ್ಲಿ ಇಡ್ಲಿ. ಈ ಕಡೆ ತಿರುಗಿ ಸ್ವಲ್ಪ ಮುಖ ನೋಡು. ಬುಟ್ಟಿ ಇರೋದು ಆಚೆನಾ ನೋಡಿ ಇಲ್ಲಿ ಫ್ರೆಂಡ್ಸ್. ಇವತ್ತೊಂದು ಇಡ್ಲಿ ಯಾವುದರಿಂದ ಮಾಡ್ತಾಯಿದ್ದೀನಪ್ಪ ಅಂತಂದರೆ, ಇಡ್ಲಿ ರೇಷನ್ ಅಕ್ಕಿಯಿಂದ ನೋಡಿ ರೆಸಿಪಿ ಬಂದಿದೆ. ಇದು ಇಡ್ಲಿದು ತುಂಬ ಚೆನ್ನಾಗಿ ನೋಡಿ. ಇಡ್ಲಿ ಅಂತೂ ಮಲ್ಲಿಗೆ ಇಡ್ಲಿ ಥರ ಹಗುರವಾಗಿ ಆ ಥರ ಆಗಿದೆ. ರೇಷನ್ ಅಕ್ಕಿ ಇಡ್ಲಿ ಗಟ್ಟಿ ಆಗ್ತಾವ ಅಂತ ಹೇಳ್ತಾರೆ ಎಲ್ಲರೂ. ನಾನು ಫಸ್ಟ್ ಟೈಮ್ ಮಾಡಿದ್ದು ಫ್ರೆಂಡ್ಸ್. ಗಟ್ಟಿ ಅಂತೂ ಆಗಲ್ಲ. ನಾ ಹೇಳಿರೋ ಮೆಜರ್ಮೆಂಟ್ ಪ್ರಕಾರ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರ್ತವೆ. ಟೇಸ್ಟ್ ಅಂತೂ ಸೂಪರಾಗಿದೆ. ಇದಕ್ಕೊಂದು ಸಿಂಪಲ್ ಸಾಂಬಾರು ಕೂಡ ಮಾಡಿದ್ದೀನಿ ನೋಡಿ. ಒಂದು ಟೊಮೆಟೊ ಸಾಂಬಾರು ಸಿಂಪಲ್ ಆಗಿರೋವಂಥದ್ದು ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು, ಮಸ್ತಾಗಿ. ಈಗ ಇಡ್ತೀನಿ ಇದ್ರೊಳಗಡೆ ನೋಡಿ. ಸ್ವಲ್ಪ ಹಾಕ್ಬೇಕು ಅಷ್ಟೇ ಇಡ್ಲಿ ಬ್ಯಾಟ್ರನ್ನು ಫ್ರೆಂಡ್ಸ್. ಅವಳಿಗೆ ಸ್ವಲ್ಪ ಅಡುಗೆಗಳನ್ನು ಹೇಳ್ತಾ ಇದ್ದೀವಿ, ಕಲಿಬೇಕಲ್ವ ಅವಳು ಈಗ. ಅದಕ್ಕಾಗಿ ಸ್ವಲ್ಪ ಅವಳಿಗೆ ಕೂಡ ಹೇಳ್ಕೊಡ್ತಾ ಇದ್ದೀನಿ ಇತ್ತೀಚೆಗೆ. ಅಂದರೆ ಎಲ್ಲ ಮಾಡಲ್ಲ, ಸ್ವಲ್ಪ ಕಲಿಬೇಕಲ್ವ. ಈಗ ಯಜಮಾನ್ರು ಬರ್ತಾರೆ, ಮೊದಲಿಗೆ ಬೇಗ ಇಡ್ಲಿ. ಅಷ್ಟೇ ತಿಂಡಿ ತಿಂತೀಯಾ? ಹಾಕೊಂಡು ತಿನ್ಬಿಡಿ. ತಗೋ ಬೌಲು. ಅವಳಿಗೆ ಬೌಲ್ ಬೇಕು. ಪಿಂಕ್ ಅದನ್ನು ರೆಡ್ ತೊಗೋತೇನೆ, ಬೌಲ್ ಇದನ್ನ ತೊಗೋತೆ ಸ್ಟೀಲಿ ರೆಡ್ ತಗೋ. ಅಲ್ಲಿದ ಹಂಗಾರ ನೋಡಿ. ದೊಡ್ಡದ ಸಂದ ದೊಡ್ಡ ಸಾಂಬಾರು ಹಾಕೊಳ್ಳೋಕ್ಕೆ ಒಳ್ಳೆಯದಲ್ಲ ನೋಡಿ ಫ್ರೆಂಡ್ಸ್. ಇವು ರೆಸಿಪಿಗೆ ಅಂಥೇಳಿ ತಂದಿಟ್ಟಿರೋವಂಥದ್ದು. ಬೆಳಗ್ಗೆ ಶ್ರೇಯಮ್ಮ ಅವರು ಇಡ್ಲಿ ಹಾಕ್ಕೊಳ್ತಾ ಇದ್ದಾರೆ. ಇದನ್ನು ಮಾಡಬೇಡ, ಮಸ್ತಾಗಿದೆ ಮಾತ್ರ ಇಡ್ಲಿ. ನಾನು ಸ್ವಲ್ಪ ಚಹಾ ಕುಡಿತೇನೆ ಫ್ರೆಂಡ್ಸ್. ಇವತ್ತು ಏನು ಗೊತ್ತಾ, ಹಸಿರು ಬಿಟ್ಟಿದೆ ಹೊಟ್ಟೆ. ಟೈಮ್ ತುಂಬ ಆಗಿದೆ. ನಾನು ಇನ್ನೂ ಪೂಜೆ ಕೂಡ ಮಾಡಿಲ್ಲ, ಕಾಣ್ತೀವಿ. ಸರಿ ಇನ್ನೂ ಪೂಜೆ ಮಾಡಿಲ್ಲ. ಹೂವುದೆಲ್ಲ ಹಾಗೆ ಇದೆ. ಪೂಜೆ ಮಾಡ್ತೇನೆ, ಆಮೇಲೆ ಸ್ವಲ್ಪ ಚಹಾ ಕುಡಿತೀನಿ. ಟೈಮ್ ಆಗಿದೆ ಆಲ್ರೆಡಿ, ತುಂಬ ಟೈಮ್ ಆಗಿದೆ. 9:30 ಆಗ್ತಾ ಬಂದಿದೆ ನನಗೀಗ. ಅದಕ್ಕಾಗಿ ಸ್ವಲ್ಪ ಚಹಾ ಕುಡಿದು, ಬೆಳಗ್ಗೆ ಯಜಮಾನ್ರು ಬೇಗ ಬರ್ತಾರಂಥೇಳಿ ನಾನು ಇದನ್ನು ಮಾಡಿದೆ. ಅವ್ರಿಗೆ ಇಡ್ಲಿ ಸಾಂಬಾರು ಮಾಡಿದೆ. ಚಟ್ನಿ ಮಾಡಲಿಲ್ಲ ಫ್ರೆಂಡ್ಸ. ಚಟ್ನಿ ಬೇಕಿತ್ತಷ್ಟೇ ಇದಕ್ಕೆ? ಇಲ್ಲ ಬೇಡವಾ? ಇವಳಿಗೆ ಚಟ್ನಿ ಬೇಡ ಫ್ರೆಂಡ್ಸ್. ಇಡ್ಲಿಯಲ್ಲಿ ಯಜಮಾನ್ರಿಗೆ ಇಡ್ಲಿ ಚಟ್ನಿ ತಿನ್ನಲ್ಲ ಅವರು. ಅವ್ರಿಗೇನಿದ್ರು ಸಾಂಬಾರು ಬೇಕು. ಸಾಂಬಾರಾದರೆ ಅಷ್ಟೇ ತಿಂತಾರೆ. ಹಾಗಾಗಿ ನಾನು ಇದು ರೆಸಿಪಿ ತೋರಿಸ್ಬೇಕಿತ್ತು. ಶ್ರೇಯಾ ಏನು ಮಾಡಿದ್ಲು, ನನಗೆ ಇದ್ರ ಮೇಲೆ ಸಾಂಬಾರು ಹಾಕಿದರೆ ಅವಳು ತಿನ್ನಲ್ಲ. ಅದಕ್ಕಾಗಿ ಯಜಮಾನ್ರು ಬಂದಮೇಲೆ ಹಾಕಿದ್ರಾಯ್ತು, ಅವಾಗ ನಾ ಅಥವಾ ಅವರು ತಿಂತೇವೆ ಅಂಥೇಳಿ ಬಿಟ್ಟೆ. ಅವಳಿಗೆ ತಿನ್ನೋದಿಲ್ಲ ನೋಡಿ. ಈ ಥರ ಲೈಟ್ ತೆಗಿತೇನೆ. ಈ ರೆಸಿಪಿಗೋಸ್ಕರ ಏನೆಲ್ಲ ಮಾಡ್ತೇವೆ. ಕರೆಂಟ್ ಬಿಲ್ ಸಿಕ್ಕಾಪಟ್ಟೆ ಬರ್ತಾಯಿದೆ ಈಗ. ಯಜಮಾನ್ರು ಬೈತಾ ಇದ್ದಾರೆ, ಆದರೆ ಇದ್ರ ಪೇಮೆಂಟ್ ಇಲ್ಲ, ಏನೂ ಇಲ್ಲ ನೋಡಿ ಫ್ರೆಂಡ್ಸ. ಚಹಾ ಅಂತೂ ಈಗ ಶ್ರೇಯಾ ಮಾಡಿದ್ಲು ಅವಾಗಲೇ. ಚಹಾ ಕುದೀತು ನೋಡಿ. ಈಗ ಚಹಾನ ಹಾಕೋತೇನೆ.
ಸ್ವಲ್ಪ ಸ್ವಲ್ಪ ಕುಡಿದು ಫ್ರೆಶ್ ಆಯ್ತಂದ್ರೆ ಮನುಷ್ಯ ಇದು ಆಕೈತಿ. ಅದಕ್ಕಾಗಿ ನೋಡಿ ಸ್ವಲ್ಪ ಚಹಾ ಕುಡಿತೇನೆ ಈಗ. ಶ್ರೇಯಾ ಅಂತ ತಿಂಡಿ ತಿಂತಾಯಿದ್ದಾಳು. ಇಡ್ಲಿ ಹೇಗೆ ಬಂದಿದೆ ಅಂತ ಕೇಳೋಣ ಬನ್ನಿ. ಯಪ್ಪ ಈಗ ಒಟ್ಟು ಕೆಳಗೆ ಕೂತ್ಕೊಳ್ಳೋದೇ ಇಲ್ಲ ಫ್ರೆಂಡ್ಸ್, ಚಳಿ ಹತ್ತೈತೆ ಅಂತೇಳಿ ಕ್ವಾಟ್ ಮೇಲೇ ಹತ್ತಾಳ ಅವಳು, ದಿವಾನ್ ಮೇಲೆ ಕೂತ್ಕೊಳ್ಳೋದು. ಹೇಗಾಗಿದೆ ಸಾಂಬಾರು? ಸಾಂಬಾರ ಮತ್ತು ಇಡ್ಲಿ ಸೂಪರಾ? ನೋಡಿ ಇಡ್ಲಿ ಸಾಂಬಾರು ರೆಡಿಯಾಗಿದೆ, ಸೂಪರಾಗಿದೆ ಅಂತ ಶ್ರೇಯಾ ಕೂಡ ತಿಂದ್ಲು. ಶ್ರೇಯಾ ಇಡ್ಲಿ ರೇಷನ್ ಅಕ್ಕಿ ಇಡ್ಲಿ ಮಾಡಿವಲ್ಲ, ಇಡ್ಲಿ ತಿಂತಾಯಿದ್ದಾಳೆ ನೋಡಿ. ಇಡ್ಲಿ ಹೇಗೆ ಮಾಡ್ಬೋದಾ? ಜೋರಾಗಿ ಮಾತಾಡು, ಇಡ್ಲಿ ಬಾಯಲ್ಲಿ ಹಾಕ್ಕೊಂಡು ಮಾತಾಡಬೇಡ, ಮೊದಲೇ ನೀನು ಸೊರ ಕೇಳೋದು. ಫ್ರೆಂಡ್ಸ್, ಇವಳು ಇಷ್ಟು ನೈಸಾಗಿದ್ದಾಳೆ, ಆದರೆ ಇಷ್ಟು ಇದು ಇಲ್ಲ ಇವಳು, ಹೇಳ್ಕೊಳ್ಳೋಷ್ಟು ತುಂಬಾ ಜೋರಿದ್ದಾಳೆ. ಅವ್ರ ಪಪ್ಪನೊಟ್ಟಿಗೆ ಎಷ್ಟು ಗಲಾಟೆ ಮಾಡ್ತಾಳೆ ಗೊತ್ತಾ ಅವಳು. ವಿಡಿಯೋದಲ್ಲಿ ಮಾತ್ರ ಮಾತಾಡಲ್ಲ ಅಲ್ಲ, ಹಾಗೇನಿಲ್ಲ. ಯಾಕೆ ತುಂಬ ಜೋರಿದ್ದಾಳೆ ಫ್ರೆಂಡ್ಸ್. ಮಾತಾಡ್ಲಿಕ್ಕೆ ನಿಂತರೆ ನಮ್ಮ ಮನೇಲಿ ಯಾರೂ ಮಾತಾಡಲ್ಲ, ಅಷ್ಟು ಜೋರು ಮಾತಾಡ್ತಾಳೆ, ಗಲಾಟೆ ಮಾಡ್ತಾಳೆ ಎಲ್ಲರೊಟ್ಟಿಗೆ. ಆದರೆ ಮಾತಾಡಬೇಕಾದ್ರೆ ವಿಡಿಯೋದಲ್ಲಿ ಈ ಥರ ಮಾಡ್ತಾಳೆ. ಇರಲಿ, ಈಗ ತುಂಬ ಚೆನ್ನಾಗಿದೆ ಅಂತೆ, ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಇಡ್ಲಿ ರೆಸಿಪಿ ಫುಲ್ಲು ಬರುತ್ತೆ ಇವತ್ತು, ಸಪೋರ್ಟ್ ಮಾಡಿ ಫ್ರೆಂಡ್ಸ್. 3 ಗಿಡದ್ದು ಮೆಣಸಿನ್ಕಾಯಿ ನೋಡಿ, ಎಷ್ಟೊಂದು ಮೆಣಸಿನ್ಕಾಯಿ. ಇಷ್ಟು ಮೆಣಸಿನ್ಕಾಯಲ್ಲಿ ಮಿನಿಮಮ್ ಏನೇ ಇಲ್ಲ ಅಂದರೆ 2 ವಾರ ಮೇಲೆ ಹೋಗುತ್ತೆ ನಮಗೆ. ತುಂಬ ಖಾರ ಅಲ್ಲ, ಗಾಂಧಾರಿ ಮೆಣಸು ಅಂತ ಕರೀತಾರೆ, ಲವಂಗ ಮೆಣಸು ಅಂತಾರೆ, ಚಿಕ್ಕ ಮೆಣಸು ಅಂತಾರೆ. ತುಂಬ ಖಾರ ಇವು ಮೆಣಸು ನೋಡಿ. ಕೆಂಪಾಗಿ ಗಿಡದಲ್ಲಿ ಹಣ್ಣು ಸಹ ಆಗ್ತಾಯಿದ್ದು, ಕೊಯ್ಕೊಂಬಂದಿನಿ. ತುಂಬ ಅಂದ್ರೆ ಎಷ್ಟೊಂದಾಗಿದೆ ನೋಡಿ, ತುಂಬ ಭಾರ ಅದಾವೆ. 1/4 kg ಹತ್ರನೇ ಸಿಕ್ಕು ನನಗೆ. ಈಗ ಕರೆಂಟ್ ಕೂಡ ಹೋಗ್ಯಾವ, ಕರೆಂಟ್ ಇಲ್ಲ. ನಮ್ಮ ಮೇಡಮ್ ಅವರು ಕೂತ್ಬಿಟ್ಟಿದ್ದಾರೆ ಅಲ್ಲಿ ಏನೋ ಓದ್ಕೊತ ಫ್ರೆಂಡ್ಸ್. ನಾನು ಇನ್ನೂ ಇಡ್ಲಿ ತಿಂದಿಲ್ಲ, ಹೊಟ್ಟೆ ಹಸಿದಿದೆ, ಟೈಮ್ ಆಗಿದೆ. ಯಜಮಾನ್ರು ಬರ್ತಾರೇನೋ ಅಂತೇಳಿ ಕೂತಿದ್ದೇನೆ, ಅವರು ಬರ್ತಾನೆ ಇಲ್ಲ. ಈಗ ಫೋನ್ ಮಾಡಿದೆ, ಇನ್ನು ಬರ್ತೇನೆ ಅಂತ ಹೇಳಿದ್ದಾರೆ ಫ್ರೆಂಡ್ಸು. ಇನ್ನು ಇಡ್ಲಿ ತಿಂತೀನಿ ನಾನು ಕೂಡ. ರೇಷನ್ ಅಕ್ಕಿ ಇಡ್ಲಿ ಮಾಡಲಿಕ್ಕೆ ಇಲ್ಲಿ 1 ಬೌಲ್ನಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೇನೆ ನೋಡಿ. 2 ಬೌಲು, 3 ಬೌಲು ರೇಷನ್ ಅಕ್ಕಿ ತೊಗೊಂಡಿದ್ದೇನೆ ನೋಡಿ. ಅರ್ಧ ಬೌಲು ಉದ್ದಿನಬೇಳೆ ಅಥವಾ ಉದ್ದಿನ ಕಾಳು ಯಾವುದಿದೆಯೋ ಅದನ್ನು ನೀವು ತೊಗೊಳ್ಳಿ ನೋಡಿ. ಅರ್ಧ ಕಪ್ಪು ಉದ್ದಿನಬೇಳೆ ಆದಮೇಲೆ 2 ಸ್ಪೂನು ಸಾಬುದಾನಿನ ಸೇರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಸಾಬುದಾನಿ ಹಾಕಿದ ಮೇಲೆ 3 ಟೇಬಲ್ ಸ್ಪೂನಷ್ಟು ಮೀಡಿಯಮ್ ಸೈಜ್ ಅವಲಕ್ಕಿ, ಯಾವುದಾದ್ರೂ ಅವಲಕ್ಕಿ ತೊಗೊಳ್ಳಿ. ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಅವಲಕ್ಕಿನ ಹಾಕಿದ್ದೇನೆ ನೋಡಿ. ಇಲ್ಲಿ ನೀರು ಹಾಕಿ ಇದಕ್ಕೆ 3 ರಿಂದ 4 ಸತಿ ನಾವು ಕ್ಲೀನ್ ಮಾಡಿ ತೊಳ್ಕೊಬೇಕು. ರೇಷನ್ ಅಕ್ಕಿ ಆಗಿರೋದ್ರಿಂದ ನಾವು 3 ರಿಂದ 4 ಸತಿ ಇದನ್ನು ಕ್ಲೀನ್ ಮಾಡಿ ತೊಳಿತೇನೆ ಚೆನ್ನಾಗಿ ನೋಡಿ. ಈಗ 4-5 ಸತಿ ತೊಳೆದು ಇಟ್ಟಿದ್ದೇನೆ. ಇದನ್ನು 5 ರಿಂದ 6 ಗಂಟೆಗಳ ಕಾಲ ನಾನು ನೆನೆಯೋದಕ್ಕೆ ಹಾಗೆ ಬಿಡ್ತೇನೆ. ಇಲ್ಲಿ 5 ರಿಂದ 6 ಗಂಟೆಗಳ ಕಾಲ ನೆನೆದಿದ್ದಾವೆ ಫ್ರೆಂಡ್ಸ್. ಇವು ಈಗ ನಿಮಗೆ ಕಾಣ್ತಿರ್ಬೋದು ನೋಡಿ, ಎಷ್ಟು ಚೆನ್ನಾಗಿ ಎಲ್ಲ ನೆನೆದಿದ್ದಾವಲ್ಲ. ನೀರು ಬಸ್ಕೊಂಡು ಈಗ ನೋಡಿ ಸ್ವಲ್ಪ ಇದ್ರಾಗಿನ ನೀರು ಬಸ್ಕೊಂಡು ಹಾಕೋತೇನೆ. ಇದೇ ನೀರನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನೇ ಹಾಕೋಬೇಕಾಗುತ್ತೆ, ಜಾಸ್ತಿ ಹಾಕೊಂಡು ರುಬ್ಕೊಳಿಕ್ಕೆ ಹೋಗ್ಬಿಡಿ. ಇಷ್ಟು ನೀರಿದ್ರೆ ಸಾಕು. ಈಗ ಇದನ್ನು ನುಣ್ಣಂಗೆ ದೋಸೆ ಹಿಟ್ಟು ಯಾವ ಥರ ರುಬ್ತೀವಿ ಅದೇ ಥರ ರುಬ್ತೇನೆ ಈಗ ನೋಡಿ. ಇಲ್ಲಿ ನುಣ್ಣಗೆ ರುಬ್ಬಿದ್ದೇನೆ. ಈಗ ಒಂದು ಪಾತ್ರೆಗೆ ತಗೊಂಡ್ಬಿಡ್ತೇನೆ ನೋಡಿ. ಇದೇ ಥರ ಉಳಿದಿರೋದು ಕೂಡ ನಾನು ಇದೇ ಥರ ಎಲ್ಲವನ್ನು ರುಬ್ಕೊಂಡ್ಬಿಡ್ತೇನೆ ಈಗ ನೋಡಿ. ಲಾಸ್ಟ್ ಬ್ಯಾಟ್ರನ್ನ ರುಬ್ಬಿದ್ದೇನೆ ಈಗ ನೋಡಿ. ಇದನ್ನೆಲ್ಲ ಈಗ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಎಲ್ಲವನ್ನು. ಒಂದು ಮಿದುವಾಗಿರುತ್ತೆ, ಒಂದು ಗಟ್ಟಿಯಾಗಿರುತ್ತೆ. ಈ ಥರ ಇದನ್ನೆಲ್ಲ ನಾವೀಗ ಮಿಕ್ಸ್ ಮಾಡಿ ನಾಳೆ ಬೆಳಗ್ಗೆವರೆಗೂ ಹಾಗೆ ಬಿಡ್ತೇನೆ ನೋಡಿ. ನಾಳೆ ಬೆಳಗ್ಗೆವರೆಗೆ ಇದನ್ನು ಹೀಗೆ ನಾನು ಇಟ್ಬಿಡ್ತೇನೆ, ಬೆಳಗ್ಗೆ ನೋಡೋಣ ನೋಡಿ. ನಾವು ರಾತ್ರಿ ಏನು ಇಡ್ಲಿ ನೋಡಿ, ಇಡ್ಲಿ ಅಕ್ಕಿ ಏನು ರುಬ್ಬಿಟ್ಟಿದ್ದೀವಿ ರೇಷನ್ ಅಕ್ಕಿ ನೋಡಿ, ಎಷ್ಟು ಉಬ್ಬಿ ಬಂದಿದೆ ನೋಡಿ, ಕಾಣ್ತಿರ್ಬೋದು. ಹಗುರವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಉಪ್ಪು ಹಾಕಿಲ್ಲ, ಸೋಡಾ ಪುಡಿ ಹಾಕಿಲ್ಲ, ಏನೂ ಹಾಕಿಲ್ಲ ಫ್ರೆಂಡ್ಸ್ ನೋಡಿ. ಈ ಥರ ನಾವು ತಿರುಗಿಸ್ಕೋಬೇಕು. ಈಗ ಇದನ್ನು ಚೆನ್ನಾಗಿ ತಿರುಗಿಸ್ಕೋಬೇಕು. ಹಿಟ್ಟು ಎಷ್ಟು ಹಗುರವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಮಸ್ತಾಗಿದೆ ಅಲ್ಲ. ಈಗ ಇದಕ್ಕೆ ಸೋಡಾ ಪುಡಿ ಸೋಡಾ ಪುಡಿ ಯೂಸ್ ಮಾಡಲ್ಲ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ
ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ ನೀವು. ತುಂಬಾ ಚೆನ್ನಾಗಿರುತ್ತೆ ಇದು. ಈ ಥರ ನಾವು ರೇಷನ್ ಅಕ್ಕಿಯಿಂದ ಇಡ್ಲಿ ಗಟ್ಟಿ ಹಾಕಾವು ಇದು ಹಾಕಾವು ಅಂದ್ಕೊಳ್ಳಿಕ್ಕೆ ಹೋಗಬೇಡಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ, ಮಸ್ತಾಗಿರುತ್ತೆ. ಈಗ ನಾನು ನಿಮಗೆ ಇಡ್ಲಿ ಹಾಕಿ ತೋರಿಸ್ತೇನೆ ಯಾವ ಥರ ಅಂಥೇಳಿ. ಉಪ್ಪು ಹಾಕಿದ ಮೇಲೆ ಒಂದು ಸ್ವಲ್ಪ ಈ ಥರ ನಾವು ತಿರುಗಿಸ್ಕೋಬೇಕು. ಅಂದರೆ ಏನಂತಾರೆ ಅದಕ್ಕೆ ಅಂದರೆ ಗರ್ ಅಂಥೇಳಿ ತಿರುಗಿಸಿದ್ರೆ ಮಸ್ತಾಗಿರುತ್ತೆ. ಈಗ ಇಡ್ಲಿ ಬ್ಯಾಟ್ರನ್ನು ಹಾಕಿ ತೋರಿಸ್ತೇನೆ ನೋಡಿ. ಇಲ್ಲಿ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಸವರಿ ಇಟ್ಕೊಂಡಿದ್ದೀನಿ ನಾನು. ಎಣ್ಣೆ ಹಚ್ಚಲೇಬೇಕು, ಎಣ್ಣೆ ಹಚ್ಚದಿದ್ರೆ ಎಳ್ಳುವುದಿಲ್ಲ ಇಡ್ಲಿ. ನೋಡಿ ಫ್ರೆಂಡ್ಸ್, ಎಷ್ಟು ಬೇಕು ನಮಗೆ ಅಷ್ಟಟ್ಟನೆ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಅದು ಹಿಟ್ಟು ಉಬ್ಬಿ ಬರುವಾಗ ನಮಗೆ ಇಡ್ಲಿ ದೊಡ್ಡವು ಆಗ್ತಾವು, ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ ಇದೇ ಥರ ನಾನೀಗ ಇಡ್ಲಿ ಸ್ಟ್ಯಾಂಡಿಗೆ ಎಲ್ಲದಕ್ಕೂ ಹಾಕೊಂಡ್ಬಿಡ್ತೇನೆ ನೋಡಿ. ಇಲ್ಲಿ ಇಡ್ಲಿ ಎಲ್ಲ ತಟ್ಟೆಗೆ ಹಾಕಿಟ್ಕೊಂಡಿದ್ದೀನಿ. ಈ ಥರ ಸ್ಟ್ಯಾಂಡನ್ನು ರೆಡಿ ಮಾಡ್ಕೋತೇನೆ. ಈಗ ಇದು ರೇಷನ್ ಅಕ್ಕಿದು ಅಂಥೇಳಿ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಇಡ್ಲಿ ಬರ್ತಾವೆ ಫ್ರೆಂಡ್ಸ. ನೀವು ಒಂದು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರ್ತದೆ ನೋಡಿ. ಈಗ ಈ ಥರ ಮಾಡಿಟ್ಟಿದ್ದೇನೆ ಫ್ರೆಂಡ್ಸ. ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನಾನು ಆಲ್ರೆಡಿ ಇಡ್ಲಿ ನೀರು ಕಾಯ್ಲಿಕ್ಕೆ ಇಟ್ಟಿದೆ ನೋಡಿ. ನೀರು ಕುದೀತಾ ಇದೆ. ಈಗ ಇಡ್ಲಿ ಸ್ಟ್ಯಾಂಡನ್ನು ಇದರೊಳಗಡೆ ಇಟ್ಕೋತೇನೆ ನೋಡಿ. ಇದರೊಳಗಡೆ ಇಡ್ಲಿ ಸ್ಟ್ಯಾಂಡ್ ಇಟ್ಟಿದ್ದೇನೆ. ಒಂದು 8 ರಿಂದ 10 ನಿಮಿಷಗಳ ಕಾಲ ಸ್ಲೋ ಅಲ್ಲಿ ಬೇಯಲಿ ಇದು ತೋರಿಸ್ತೇನೆ. ಇಲ್ಲಿ ಇಡ್ಲಿ ರೆಡಿಯಾಗಿ ನೋಡೋಣ ಫ್ರೆಂಡ್ಸ್. ವಾವ್ ನೋಡಿ, ಇಡ್ಲಿ ರೇಷನ್ ಅಕ್ಕಿ ಆದ್ರೂ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದ್ದಾವೆ ನೋಡಿ, ಎಷ್ಟು ಇದಾಗಿದ್ದಾವಲ್ವ. ಈಗ ಹೊರಗಡೆ ತಗೊಂಡ್ಬಿಡ್ತೇನೆ ನೋಡಿ ಫ್ರೆಂಡ್ಸ. ಈಗ ತೆಗಿತೇನೆ ಒಂದು ಸ್ಪೂನಿಂದ. ಹಾಂ ನೋಡಿ, ಎಷ್ಟು ಈಜಿಯಾಗಿ ಬರ್ತಾಯಿದ್ದಾವೆಲ್ಲ. ವಾವ್ ನೋಡಿ, ಎಷ್ಟು ಮಸ್ತಾಗಿ ರೇಷನ್ ಅಕ್ಕಿ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿ ಹಗುರವಾಗಿ ಬಂದಿದ್ದಾವೆ. ತುಂಬ ಚೆನ್ನಾಗಿ ಬಂದಿದ್ದಾವೆ ಫ್ರೆಂಡ್ಸ ನೋಡಿ. ಇದೇ ಥರ ಸ್ಪೂನಿಂದ ಏನು ಬೇಡ. ವಾವ್, ಕೈ ಸುಡ್ತಾ ಇದ್ದಾವೆ ಫ್ರೆಂಡ್ಸ್. ವಾವ್ ನೋಡಿ, ಇಲ್ಲಿ ಸುಡ್ತಾ ಇದ್ದಾವೆ. ತುಂಬ ಚೆನ್ನಾಗಿ ನೋಡಿ. ಇದಕ್ಕೆ ಸ್ಪೂನ್ ಎಲ್ಲ ಬೇಡ, ಹಾಗೇನೂ ಬರ್ತವೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಮಸ್ತಾಗಿ ಬಂದಿದ್ದಾವಲ್ಲ ಇಡ್ಲಿ ನೋಡಿ. ರೇಷನ್ ಅಕ್ಕಿಯಿಂದ ಇಡ್ಲಿ ಮಾಡಿದ್ದೇನೆ. ಈ ಥರ ಇಡ್ಲಿ ಯಾವತ್ತೂ ನೋಡಿರಲ್ಲ. ಮಲ್ಲಿಗೆ ಇಡ್ಲಿ ಥರ ಅಷ್ಟು ಹಗುರವಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಇಷ್ಟು ಮಸ್ತಾಗಿ ಇಡ್ಲಿ ಅಕ್ಕಿ ಅಥವಾ ಇಡ್ಲಿ ರವೆ ತಂದು ಅಂಗಡಿಯಿಂದ ಮಾಡೋಕ್ಕಿಂತ ನಾವು ಇದೇ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ ರೇಷನ್ ಅಕ್ಕಿಯಿಂದ. ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಫ್ರೆಂಡ್ಸ, ಬೆಳಗ್ಗೆ ಇಡ್ಲಿ ಮಾಡಿದ್ವಿ, ಇಡ್ಲಿ ತಿಂದಿವಿ. ಇಲ್ಲಿ ಚಪಾತಿ ಇದಾವೆ ಮತ್ತು ಇಲ್ಲಿ ಪದಾರ್ಥ ಆಯ್ತು ಸ್ವಲ್ಪ. ಇಲ್ಲಿ ಸಾಂಬಾರು ಕೂಡ ಇದೆ. ಬಿಸಿ ಬಿಸಿ ಅನ್ನ ಮಾಡಿದ್ವಿ. ಯಜಮಾನ್ರ ಅನ್ನ ಸಾಂಬಾರು ಏನು ಕೊಡ್ರಿ, ಪಲ್ಯ ಸಾಂಬಾರು ಹಾಕ್ಲೇನ್ರಿ ನೋಡಿ. ಈಗ ನಾನು ಚಪಾತಿ ಪಲ್ಯ ತಿಂತಾಯಿದ್ದೀನಿ ಫ್ರೆಂಡ್ಸ. ಅನ್ನ ಸಾಂಬಾರು ಉಣ್ಣಾತಾರೆ ನಮ್ಮ ಯಜಮಾನ್ರು. ಇವ್ರಿಗೆ ಹೊಟ್ಟೆ ಹಸು ಇಲ್ಲಂತೆ, ಫೋನ್ ಹಿಡ್ಕೊಂಡು ಕೂತವ್ರು ನೋಡಿ ಅವ್ರು. ಬಾ ಸ್ವಲ್ಪ ಅನ್ನ ಸಾಂಬಾರು ತಿನ್ ಬಾ, ಬಾ ಸ್ವಲ್ಪ ಅನ್ನ ಸಾಂಬಾರು ಊಟ ಬಾ, ಇಲ್ಲ ಚಪಾತಿ ಪಲ್ಯ ತಿನ್ಬಾ. ಹೌದಾ ಫ್ರೆಂಡ್ಸ್, ಅವಳಿಗೆ ಹಸು ಇಲ್ಲಂತೆ, ನಾವು ಊಟ ಮಾಡ್ತೀವಿ. ಅವಳು ಇದೇ ಏನೋ ತಿಂದಾಳು ಸ್ವಲ್ಪ ಚಿಪ್ಸ್. ಹೌದು, ಬಾಳೆಕಾಯಿ ಚಿಪ್ಸ್ ತಿಂದಾಳು ಫ್ರೆಂಡ್ಸ್. ಅದಕ್ಕೆ ಹೊಟ್ಟೆ ಹಸು ಇಲ್ಲಂತೆ. ಬಿಡಲಿ, ನಾವು ಸ್ವಲ್ಪ ಒಂದು ಚಪಾತಿ ತಿನ್ನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ. ಶುಭರಾತ್ರಿ, ಗುಡ್ ನೈಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇವೆ.